ನಮಸ್ಕಾರ. mPause ಡಾಟ್ ಸ್ಪೇಸ್ ಅಟ್ gum.com. ಇನ್ನೊಂದು ಸರಿ ಹೇಳ್ತೀನಿ, mPause ಡಾಟ್ ಸ್ಪೇಸ್ ಅಟ್ gum.com. ಏನಿದು ಫಾರ್ಮುಲಾ ಅಂತ ಹೇಳಿದ್ರೆ, ಆಕಾಶದಷ್ಟು ಅವಕಾಶ ನೀಡು ಆಕಾಶಾಭಿಮಾನಿ ಗಣನಾಯಕ, ಆಕಾಶದಷ್ಟು ಅವಕಾಶ ನೀಡು ಆಕಾಶಾಭಿಮಾನಿ ಗಣನಾಯಕ, ಹೃದಯಾಕಾಶದಲ್ಲಿ ಸಾವಕಾಶ ಕೂಡು, ಹೃದಯಾಕಾಶದಲ್ಲಿ ಸಾವಕಾಶ ಕೂಡು, ಓಡಿಸು ವಿಘ್ನವ ವಿನಾಯಕ, ಆಕಾಶದಷ್ಟು ಅವಕಾಶ ನೀಡು ಆಕಾಶಾಭಿಮಾನಿ ಗಣನಾಯಕ. ಏನಿದು ಈ ಫಾರ್ಮುಲಾಗೂ ಈ ಗಣೇಶನ ಹಾಡಿಗೂ ಏನು ಸಂಬಂಧ ಅಂತ ಕೇಳ್ತೀರಾ ನೀವು? ನೋಡಿ, ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ಸ್ಪೇಸ್ ಇಲ್ಲ. ಮನುಷ್ಯನ ತಲೆಯಲ್ಲೂ ಸ್ಪೇಸ್ ಇಲ್ಲ, ಹಾರ್ಟಲ್ಲೂ ಸ್ಪೇಸ್ ಇಲ್ಲ. ಪರಿಣಾಮ ಘರ್ಷಣೆ ಘರ್ಷಣೆ ಘರ್ಷಣೆ, ಅಡಚಣೆ ಅಡಚಣೆ ಅಡಚಣೆ. ಅದರಿಂದ ಸ್ಪೇಸ್ ಕ್ರಿಯೇಟ್ ಮಾಡಬೇಕಾಗಿದೆ. 80ರ ದಶಕದಲ್ಲಿ ನಮ್ಮ ರೇಡಿಯೋ ಈರಣ್ಣ ಹೇಳ್ತಾ ಇದ್ದರು, ಜಿಗಿ 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 ಬೊಂಬಂ ಬೊಂಬೆ ಆಟ ಅಂತ. ಏನಿದು ಜಿಗಿ 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 ಬೊಂಬಂ ಬೊಂಬೆ ಆಟ ಅಂದರೆ? ಈ ಥರ ಯಾವಾಗಲೂ ತಲೆಯಲ್ಲಿ ಬೊಂಬೆ ಕುಣಿಸ್ತಾ ಟ್ರಾಫಿಕ್ ಜಾಮ್ನಲ್ಲಿ ಮನುಷ್ಯ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂತ. ಅದರಿಂದ ಈ ಹೆವಿ ಟ್ರಾಫಿಕ್ಕಿಗೆ ಮೊದಲು ಪಾಸ್ ಕೊಡಬೇಕು. ಕೊಟ್ಟರೆ ಒಂದು ಡಾಟಷ್ಟು, ಪರಮಾಣುವಷ್ಟು, ಆ್ಯಟಮಷ್ಟು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಯಾರಿಂದ? ಗಮ್ಮಿಂದ. ಏನಪ್ಪ ಇದು? ಅಂದರೆ ಏನು, ಗಮ್ ಅಂದರೆ ಏನು? ನೋಡಿ, ಅಂದರೆ ನಮ್ಮ ಹನುಮ, ಓಡುವ ಮನಸ್ಸನ್ನು ಹಿಡಿದು ನಿಲ್ಲಿಸುವಂಥ ಹನುಮ. ಇನ್ನು ಗಮ್ ಅಂದರೆ ನಮ್ಮ ಗಣೇಶ ಅನ್ನೋ ವಿಷ್ಣು, ವಿಶ್ವಂಭರ ವಿಷ್ಣು. ಇದೇನಪ್ಪ ವಿಷ್ಣು ಗಣೇಶ ಸ್ಪೇಸ್? ಹೌದು, ಖಂಡಿತ. ಸ್ಪೇಸ್ಗೆ ಅಭಿಮಾನಿ ದೇವತೆಯೇ ನಮ್ಮ ಗಣೇಶ. ನೋಡಿ, ಬ್ರೇಕೇ ಇಲ್ಲದ ಬುದ್ಧಿ ಅನ್ನೋ ಗಾಡಿ ಮನೋವೇಗದಲ್ಲಿ ಓಡ್ತಾ ಇದೆ ಅಂದರೆ ಅಪಘಾತ ಗ್ಯಾರಂಟಿ. ಆದ್ದರಿಂದ ಮನಸ್ಸಿಗೆ ಪಾಸ್ ಕೊಟ್ಟರೆ ಬುದ್ಧಿಗೆ ಸ್ವಲ್ಪ ಸ್ಪೇಸ್ ಸಿಕ್ಕತ್ತೆ. ಆಗ ಸುಜ್ಞಾನದಿಂದ, ವ್ಯವಧಾನದಿಂದ, ವಿವೇಚನೆಯಿಂದ, ಸಮಯೋಚಿತವಾದ ಸರಿಯಾದ ನಿರ್ಧಾರಗಳಿಂದ ನಮಗೆ ನಾವೇ ಮಾಡಿಕೊಡುವಂಥ ವಿಘ್ನಗಳು ನಿವಾರಣೆಯಾಗತ್ತೆ ಅನ್ನೋ ಕಾನ್ಸೆಪ್ಟ್ ಇದು. ಜಗತ್ತಿನಲ್ಲಿ ಕೋಟ್ಯಾಂತರ ವಿಘ್ನಗಳು ಈ ಪಾಸು ಮತ್ತು ಸ್ಪೇಸ್ ಕೊಡದೇ ಇರೋದರಿಂದ ಆಗ್ತಾ ಇರುವಂಥದ್ದು. ಆದ್ದರಿಂದ ನಾವೆಲ್ಲ ಮೊದಲು ಮನಸ್ಸಿನ ಪಾಸ್ಗಾಗಿ, ನಂತರ ಬುದ್ಧಿಯ ಸ್ಪೇಸ್ಗಾಗಿ ಪ್ರಾರ್ಥನೆ ಮಾಡೋಣ. ಮೊದಲು ಮನಸ್ಸಿನ ಪಾಸ್ಗಾಗಿ ನಾನಾಗಲೇ ಹೇಳಿದಾಗೆ ವಾಯು ಬೀಜಾಕ್ಷರದ ಪ್ರಾಣಾಯಾಮ ಮಾಡೋಣ. ಅದರಿಂದ ಮನಸ್ಸಿನ ಸ್ಥಿರತೆಯನ್ನು ನಾವು ಕಾಪಾಡಿಕೊಳ್ಬಹುದು, ಮನಸ್ಸಿಗೆ ಪಾಸ್ ಕೊಡಬಹುದು. ಹೇಗಪ್ಪ ಅಂತ ಹೇಳಿದ್ರೆ, ಮೊದಲು ನಿರಾಳವಾಗಿ ಉಸಿರನ್ನು ಹೊರಗಡೆ ಬಿಟ್ಟು ಅಂತ ಹೃದಯ ಕೇಂದ್ರಕ್ಕೆ ದೀರ್ಘವಾಗಿ ಪ್ರಾಣವಾಯುವನ್ನು ತೆಗೆದುಕೊಳ್ಳುವಂಥದ್ದು. ಓಂ ಅಂತ ಉಸಿರು ಬಿಟ್ಟು ಅಂತ ಹೃದಯ ಕೇಂದ್ರಕ್ಕೆ ನಾವು ಉಸಿರನ್ನು ತೆಗೆದುಕೊಂಡ್ರೆ ಇದಕ್ಕೆ ಅನಾಹತ ಪ್ರಾಣಾಯಾಮ ಅಂತ ಕರೀತಾರೆ. ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡೋದರಿಂದ ನಮ್ಮ ಮನಸ್ಸಿನ ಸ್ಥಿರತೆಯನ್ನು ನಾವು ಕಾಪಾಡಿಕೊಳ್ಬಹುದು. ಈ ಅನಾಹತ ಪ್ರಾಣಾಯಾಮ ಮಾಡದೆ ಹೋದರೆ ಅನಾಹುತ ಗ್ಯಾರಂಟಿ. ಹೇಗೆ? ನಂತರ ಈ ಪ್ರಾಣಾಯಾಮದ ನಂತರದ ಒಂದು ಪ್ರಾರ್ಥನೆ, ವಾಯುದೇವರ ಪ್ರಾರ್ಥನೆ ಇದು. ಮನೋಜವಂ ಮಾರುತ ತುಲ್ಯ ವೇಗಂ ಹೇಳಿದರೆ, ಮನಸ್ಸಿನಂತೆ
ವಾಯುವಿನಂತೆ ವೇಗವಾಗಿ ಹಾರುವಂಥ ಹನುಮ. ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ, ಇಂದ್ರಿಯಗಳನ್ನು ಗೆದ್ದವನು, ಬುದ್ಧಿವಂತರಲ್ಲಿ ಬುದ್ಧಿವಂತನು ನಮ್ಮ ಹನುಮ. ವಾತಾತ್ಮಜಂ ವಾನರಯೂಥ ಮುಖ್ಯಂ, ವಾಯುಪುತ್ರನಾದಂಥ ವಾನರ ಸೇನೆಯ ಮುಖ್ಯಸ್ಥನಾದಂತಹ ನಮ್ಮ ಹನುಮ. ಮತ್ತು ಶ್ರೀರಾಮದೂತಂ ಶಿರಸಾ ನಮಾಮಿ, ಶ್ರೀರಾಮದೂತನೇ ಶಿರವಾಗಿ ನಮಿಸುವೆ ಹನುಮ. ಹೀಗಂತ ವಾಯುದೇವರಿಗೆ ಪ್ರಾಣಾಯಾಮದ ಮೂಲಕ ಈ ಪ್ರಾರ್ಥನೆಯನ್ನು ನಾವು ಮಾಡಿ, ನಂತರ ಗಮ್ ಗಣೇಶ ಅಂದರೆ ಆಕಾಶಾಭಿಮಾನಿ, ಅವಕಾಶ ಅನ್ನೋ ಸ್ಪೇಸ್ಗಾಗಿ ಪ್ರಾರ್ಥನೆ ಮಾಡೋಣ. ಏನದು? ಶುಕ್ಲಾಂಬರಧರಂ, ಬಿಳಿಯ ವಸ್ತ್ರವನ್ನು ಉಡುಪನ್ನು ಧರಿಸಿದವನೇ, ವಿಷ್ಣು ಸರ್ವವ್ಯಾಪಕನೇ, ವ್ಯಾಪಕ ತತ್ವದಿಂದ ವಿಶ್ವಂಭರ ವಿಷ್ಣುನಾಮಕ ಗಣೇಶನೇ, ಶಶಿವರ್ಣಂ ಚಂದ್ರಕಾಂತಿಯುಳ್ಳವನೇ, ಚತುರ್ಭುಜಂ ನಾಲ್ಕು ಭುಜದವನೇ, ಪ್ರಸನ್ನವದನಂ ನಗುಮೊಗದವನೇ. ಧ್ಯಾಯೇತ್ ಧ್ಯಾನಿಸುವೆ, ಸರ್ವ ವಿಘ್ನೋಪಶಾಂತಿಗೆ, ಎಲ್ಲ ಅಡೆತಡೆಗಳನ್ನು ನಿವಾರಿಸು ಗಣೇಶ ಹೇಳಿ. ಇದನ್ನೇ ನಾನು ಒಂದು ಫಾರ್ಮುಲಾದ ಚೌಕಟ್ಟಿಗೆ ತಂದು ಹೇಳಿದ್ದೇನೆ. ಏನದು? mpause.space@gum.com ಅಲ್ವಾ? ಆಕಾಶದಷ್ಟು ಅವಕಾಶ ನೀಡು ಆಕಾಶಾಭಿಮಾನಿ ಗಣನಾಯಕ, ಹೃದಯಾಕಾಶದಲ್ಲಿ ಸಾವಕಾಶ ಕೂಡೋ ಓಡಿಸು ವಿಘ್ನವ ವಿನಾಯಕ. ಆಕಾಶದಷ್ಟು ಅವಕಾಶ ನೀಡು ಆಕಾಶಾಭಿಮಾನಿ ಗಣನಾಯಕ, ಆಕಾಶಾಭಿಮಾನಿ ಗಣನಾಯಕ, ಆಕಾಶಾಭಿಮಾನಿ ಗಣನಾಯಕ. ನಮಸ್ಕಾರ.